ಸಂದೇಶ ಕೂಡ ಇವತ್ತು ನನಗೆ ಶಾಲೆ ವಿಚಾರ ಬೇಕಾಗಿಲ್ಲ. ಇವತ್ತು ಪೇಪರ್ ನೋಡಿದ್ರೆ ಅವ್ರ ಮುಂದೆ ಇತ್ತು. ನಮ್ಮ ಮಕ್ಕಳು ಉದ್ಯೋಗಿಗಳಾಗಿದ್ದ ಮುಂದಿನ ರೈತರ ಮಕ್ಕಳಾಗಿ ಬದುಕಬೇಕು ಅನ್ನೋದು ಅವರ ಚಿಂತನೆ. ಅಂದ್ರೆ ಭೂಮಿಯಲ್ಲಿರುವಂತ ಸಂಪತ್ತನ್ನ ಬೆಳೆದು ಈ ರಾಷ್ಟ್ರಕ್ಕೆ ಬದುಕಿಗೆ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಅವರು ಎತ್ತಿ ಇವತ್ತು ಸಾಕ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ಶ್ರೀಗಳು ಇತಿಹಾಸ ಕೇಳಿದ್ದೇನೆ, ನ್ಯಾಯಾಲಯ ನಡೆಸ್ತಾ ಇದ್ದಾರೆ, ಕೋರ್ಟ್ ನಡೆಸ್ತಾ ಇದ್ದಾರೆ ಅಂತ. ಈ ಜಗತ್ತಲ್ಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯೂ ಕೂಡ ನಮ್ಮ ಧರ್ಮದ ಪೀಠದಿಂದ ನ್ಯಾಯಾಲಯ ನಡೀತಾ ಇದೆ ಅಂದ್ರೆ ಅದು ಅಷ್ಟು ಸುಲಭವಲ್ಲ. ಮರಕ್ಕೆ ಬೇರೆ ಎಷ್ಟು ಮುಖ್ಯವೋ ಹಾಗೆ ಮನುಷ್ಯರಿಗೆ ನಂಬಿಕೆ ಕೂಡ ಮುಖ್ಯ. ಹಾಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಜನ ಇವತ್ತು ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ಶ್ರೀಗಳ ಮಾರ್ಗದರ್ಶನದಲ್ಲಿ ಅನೇಕರು ನಾವೆಲ್ಲ ಇದನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ಬಹಳ ಮುಖ್ಯ. ಬೇರೆಗಳಿಂದ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯಿಂದಲೇ ಇವತ್ತು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಂಥ ಒಂದು ಐತಿಹಾಸಿಕವಾದಂತಹ ಧರ್ಮದ ಸಭೆಗೆ, ಧರ್ಮದ ಸಮಾವೇಶಕ್ಕೆ ಒಂದು ವಾರಗಳ ಕಾಲ ಇಲ್ಲಿ ಬಂದು ರಾತ್ರಿಯಲ್ಲೂ ಇಲ್ಲಿ ಕೂತ್ಕೊಂಡು ಇಂಥ ಒಂದು ಪವಿತ್ರವಾದಂತಹ ಪಾಲ್ಗೊಂಡು ತಾವು ಕೂಡ ಧನ್ಯರಾಗ್ತಾ ಇದ್ದೀರಿ. ಇದು ಬಹಳ ಸಂತೋಷವಾದಂತಹ ವಿಚಾರ. ಉಳಿಪೆಟ್ಟು ಬೆಳೆದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವ ಭೂಮಿ ಕೂಡ ಮಟ್ಟ ಆಗ್ಬೇಕಾದ್ರೆ ಹೊಲ ಉಳಿದ್ರೆ ಮಾತ್ರ ಭೂಮಿ ಮಟ್ಟ ಆಗಲಿಕ್ಕೆ ಸಾಧ್ಯ. ಹಾಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಶ್ರಮ ಪಟ್ಟೆ ಮಾತ್ರ ಫಲವನ್ನ ಸಿಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವರು ನಮಗೆ ಹೊಲನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶ ಕೊಟ್ಟಾಗ ನಾವು ಏನು ಮಾಡ್ತೇವೆ ಅದು ಬಹಳ ಮುಖ್ಯ. ಹೀಗೆ ಬದುಕಿದಂತ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಕೂಡ ಸಾಕ್ಷಿ ಗುಡ್ಡೆಗಳನ್ನ ಕೊಟ್ಟು ಹೋಗ್ಬೇಕು ಅನ್ನೋ ಚಿಂತೆಯಲ್ಲೇ ಈ ಮಠ, ಈ ಪೀಠ ಇವೆರಡೂ ಕೂಡ ಸಾಕ್ಷಿ ಗುಡ್ಡೆಗಳನ್ನ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ನಮಗೆ ಕರ್ನಾಟಕ ಸರ್ಕಾರದ ಪರವಾಗಿ ಒಬ್ಬ ವೈಯಕ್ತಿಕವಾಗಿ ಮಠದ ಒಬ್ಬ ಅಭಿಮಾನಿಯಾಗಿ ಶ್ರೀಗಳು ಮತ್ತು ಅವರೆಲ್ಲ ಬಂಧುಗಳಿಗೆ, ಎಲ್ಲ ಅವರ ಪೀಠಗಳಿಗೆ, ಅವರೆಲ್ಲ ಮಠಗಳು ಏನು ಇವೆ ಅವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ಈ ಪೀಠ ಈ ಧರ್ಮ ಗುರುಗಳನ್ನ ಇತಿಹಾಸವನ್ನ ಆಲೋಚನೆ ಮಾಡಿದ್ರೆ ನನಗೆ ನನ್ನ ಶಾಲೆಯಲ್ಲಿ ಒಬ್ಬ ನಮ್ಮ ಅಧ್ಯಾಪಕರು ಒಂದು ಮಾತನ್ನು ಹೇಳಿದ್ದು ನನಗೆ ಬರ್ತದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತವನ್ನು ವಶಪಡಿಸಿಕೊಳ್ಬೇಕು ಅಂತ ಹೊರಟಿದ್ರು. ಆಗ ಪ್ರಪಂಚದ ಮೂರನೇ ಭಾಗ, ಮೂರರಲ್ಲಿ 2 ಭಾಗ ವಶಪಡಿಸಿಕೊಂಡಿರ್ತಾರೆ. ತನ್ನ ಗುರು ಆಕ್ಸಿಡೆಂಟ್ ಹೋಗಿ ಕೇಳಿದಂತೆ, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸಿಕೊಳ್ಬೇಕು ಅಂತ ಹೋಗ್ತಾ ಇದ್ದೀನಿ. ಆದರೆ 32-33 ವರ್ಷ ನಾನು ಇಡೀ ಪ್ರಪಂಚದ 2 ಭಾಗವನ್ನು ನಾನು ವಶಪಡಿಸಿಕೊಂಡಿದ್ದೇನೆ, ಭಾರತವನ್ನು ವಶಪಡಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಆಗ ನನ್ನ ಗುರು ಹೇಳಿದಂತೆ, ನೋಡಪ್ಪ, ನೀವು ಭಾರತವನ್ನು ವಶಪಡಿಸಿಕೊಳ್ತೀನಿ ಅಂತ ಹೋಗ್ತಾ ಇದ್ದೀರಾ, ನೀನು ವಾಪಸ್ ಬರ್ತೀವಿಲ್ಲ ನನಗೆ ಗೊತ್ತಿಲ್ಲ. ನೀನು ವಾಪಸ್ ಬರಬೇಕಾದ್ರೆ 5 ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು. ಆ 5 ವಸ್ತು ತೆಗೆದುಕೊಂಡು ಬಂದ್ರೆ ನೀನು ಭಾರತವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಏನು ಗುರುಗಳೇ ಅಂತ ಕೇಳಿದಂತೆ, ಒಂದು ರಾಮಾಯಣದ ಗ್ರಂಥ, 2ನೇದು ಮಹಾಭಾರತದ ಗ್ರಂಥ, 3ನೇದು ಗಂಗಾಜಲ, 5ನೇದು ಕೃಷ್ಣನ ಕೊರಳು, 4ನೇದು 5ನೇದು ಒಬ್ಬ ತತ್ವಜ್ಞಾನಿ
ಇಂಥ ಶಿವಕುಮಾರ್ ಮಹಾಸ್ವಾಮಿಗಳಂತ ಶಿವಾಚಾರ್ಯ ಶ್ರೀಗಳಂತ ಒಬ್ಬ ತತ್ವಜ್ಞಾನಿಗಳು ಇಡೀ ಭಾರತವನ್ನು ತಿಳ್ಕೊಂಡು ಬಂದಂಗೆ ಅಂತ ಹೇಳಿ ಅಲೆಕ್ಸಾಂಡರ್ ದ ಗ್ರೇಟ್ಗೆ ತನ್ನ ಗುರು ಆಸ್ಟ್ರೇಟ್ ಹೇಳಿದ್ರು. ಹಂಗೆ ಈ ದೇಶದ ಒಂದು ದೊಡ್ಡ ಇತಿಹಾಸ, ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇವತ್ತು ಶ್ರೀಗಳು 7 ದಿನ 5 ದಿನ 6 ದಿನ ಈ ಕಾರ್ಯಕ್ರಮ ಮಾಡಿ ನಮ್ಮಲ್ಲಿರುವಂತಹ ಸಂಸ್ಕೃತಿ, ನಮ್ಮಲ್ಲಿರುವಂತಹ ಸಾಹಿತ್ಯ, ನಮ್ಮಲ್ಲಿರುವಂತಹ ಕ್ರೀಡೆ, ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿ ಎಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎಲ್ಲ ಪಕ್ಷದ ರಾಜಕಾರಣಿಗಳು ನಾವು ಇಲ್ಲಿ ಬರ್ತಾ ಇದ್ದೇವೆ. ಶ್ರೀಗಳ ಆಶೀರ್ವಚನ ಕೇಳಿಕೆ ನಾವು ಬರ್ತಾ ಇದ್ದೇವೆ. ಶ್ರೀಗಳಿಂದ ಮಾರ್ಗದರ್ಶನ ಕೇಳಿಕೆ ಬರ್ತಾ ಇದ್ದೇವೆ. ಇಲ್ಲಿ ಒಂದು ಕಡೆ ಕೆಲವರು ಮಾತಾಡೋದು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಯಾವಾಗಲೂ ಆದ್ರೆ ಅನೇಕರು ನಾವು ಮಠಗಳಿಂದ ನಮ್ಮ ರಾಜಕಾರಣ ಪಕ್ಷ ಕೊಡುವುದಿಲ್ಲ. ಮಾರ್ಗದರ್ಶನ ಬೇಕು. ನಾವು ರಾಜಕಾರಣ ಮಾಡೋದು ಕೂಡ ಧರ್ಮದಿಂದ ನಾವು ರಾಜಕಾರಣವನ್ನು ನಾವು ಮಾಡಬೇಕು. ನಮ್ಮ ಧರ್ಮಗಳನ್ನ ಯಾವ ತತ್ವದಲ್ಲೂ ಕೂಡ ಬೇರೆ ಬೇರೆ ತೊಂದರೆ ಮಾಡು ಅಂತ ಯಾವುದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾರೆ ಎಲ್ಲ ಧರ್ಮದ ನಾಯಕರ ವಿಚಾರಗಳನ್ನು. ಇವತ್ತು ಜ್ಯೋತಿ ಬೆಳಗ್ತಾ ಇದೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂತ ಸಂಪದ ಜ್ಞಾನಶಕ್ತಿ ಸ್ವರೂಪಸ್ಥಾಯಿ ದೀಪ ಜ್ಯೋತಿ ಪ್ರಕಾಶಿತ. ನಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತವಾಗಿ, ಐಶ್ವರ್ಯವಂತರಾಗಲಿ, ಜ್ಞಾನವಂತರಾಗಲಿ, ಬಹಳ ಸಂತೋಷದಿಂದ ಶ್ರೀಗಳು ಅಂತಂತ ಜ್ಯೋತಿ ಇವತ್ತು ಬೆಳಗ್ತಾ ಇದೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಒಂದು ದೊಡ್ಡ ಶಕ್ತಿ ಇವತ್ತು ಬಂದಂಗಾಗಿದೆ. ಇದೇ ಈ ಹುಣ್ಣಿಮೆಯ ಈ ಒಂದು ಪ್ರತಿಭಾ ಕರಡವಾದ ಹುಣ್ಣಿಮೆಯ ಈ ಮಹೋತ್ಸವದಲ್ಲಿ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುರುವಾಗಲಿ. ನಾನು ಇವತ್ತು ಒಬ್ಬ ಸರ್ಕಾರದ ಪ್ರತಿನಿಧಿ, ನಾನು ಈ ಮಠದ ಒಬ್ಬ ದೊಡ್ಡ ಅಭಿಮಾನಿ. ಗುರುವಿನಿಂದ ಬಂಧುಗಳು, ಗುರುವಿಂದ ದೈವ, ಗುರುವಿನಿಂದ ಪುಣ್ಯ ಎಲ್ಲ ಕಾರ್ಯವನ್ನು ಕೂಡ ಪಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಆದ್ರಿಂದ ತಾಯಿ ಜನ್ಮ ನೀಡಿರ್ಬೋದು, ನಮ್ಮ ಗುರುಗಳು ಜೀವನಕ್ಕೆ ದಿಕ್ಕನ್ನ ಕೊಡ್ತಾರೆ. ಆ ದಿಕ್ಕನ್ನ ಸ್ವೀಕಾರ ಮಾಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಗುರು ಕೊಟ್ಟಂತ ಶಾಶ್ವತವಾದಂತ ಸಂಪತ್ತು ಅಂತ ನಾವೆಲ್ಲ ಇದ್ದೇವೆ. ಇವತ್ತು ಗುರುಗಳು ಅನೇಕ ಸಂದರ್ಭದಲ್ಲಿ ವಿಚಿತ್ರವಾದಂತ ನಮಗೆ ಮಾರ್ಗದರ್ಶನ ಕೊಟ್ಟು ಬರ್ತಾ ಇದ್ದಾರೆ. ಇದನ್ನು ನಾವು ಯಾವ ರೀತಿ ಪಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಇನ್ನೊಂದು ಕಡೆ ಒಂದು ಗುರು ಹೇಳಿದಂತ ಒಂದು ಮಾತು ನನಗೆ ನೆನಪುತ್ತದೆ. ವೇದದೊಳ್ ಗುರು ಶಿಷ್ಯ, ಆ ವಿಚಾರಕ್ಕೆ ನಾನು ಚರ್ಚೆ ಮಾಡೋದು ನಾನು ಹೋಗುದಿಲ್ಲ. ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಇವತ್ತು ಯೋಗಿಗಳಿಗೆ ಕುಲ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆಕಾಶಕ್ಕೂ ಕಂಬಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದ ಮೇಲೆ, ಸ್ವರ್ಗದಲ್ಲಿ ಕೀಳಿಲ್ಲ, ಮೇಲಿಲ್ಲ. ಇವತ್ತು ಯಾವುದೇ ಜಾತಿ, ಯಾವುದೇ ಧರ್ಮ ನೋಡದೆ, ಮೇಲು ಕೀಳಿಲ್ಲದೆ ಭಾವ ಇಲ್ಲದೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಆಭರಣಗಳಿಗೆ ಬೇಕಾದಷ್ಟು ರೂಪಗಳು ಇರ್ತದೆ. ಆದ್ರೆ ಕೊನೆಗೆ ಆಭರಣವನ್ನು ತಯಾರು ಮಾಡೋದು ಕೊನೆಗೆ ಚಿನ್ನದಾಗಬೇಕು, ಬೆಳ್ಳಿದಾಗಬೇಕು, ಇಲ್ಲ ಬೇರೆ ಯಾವ್ದಾದ್ರು ಹೊರಬಹುದು. ಆದ್ರೆ ವಿವಿಧ ರೀತಿ ಹಂಗೆ ಇವತ್ತು ನಾವು ಮನುಷ್ಯರಲ್ಲಿ ವಿಚಿತ್ರವಾದಂತ ರೂಪ ಇದ್ದು ಕೂಡ ಕೊನೆಗೆ ನಾವು ಮನುಷ್ಯತ್ವವನ್ನ ಯಾವ ಕಾರಣಕ್ಕೂ ಮರಿಬಾರದು. ಮನುಷ್ಯತ್ವೇ ಬಹಳ ಮುಖ್ಯ ಇದೆ, ಮಾನವೀಯತೆ ಬಹಳ ಮುಖ್ಯ. ಇದರಲ್ಲಿ ನಾವೆಲ್ಲ ಇಟ್ಕೊಂಡಿರ್ಬೇಕು. ದೇವರ ಬೇಡದಲ್ಲಿ ನಾವೆಲ್ಲ ಇರ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.